ಮುಂಜಾನೆಯ ಶುಭೋದಯಗಳು. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ. ನಾನು ಮೋನಿಕಾ. ಇವತ್ತು 8ನೇ ತರಗತಿಯ ಕನ್ನಡ ವಿಷಯವನ್ನು ಬೋಧಿಸುತ್ತೇನೆ. ಇವತ್ತು ನಾವು ವಚನಾಮೃತ ಎಂಬ ವಚನಗಳ ಕುರಿತು ತಿಳಿದುಕೊಳ್ಳೋಣ. ಬೋಧನಾಂಶಗಳು: ಅಲ್ಲಮ ಪ್ರಭುವಿನ ಪರಿಚಯ, ಅಲ್ಲಮ ಪ್ರಭುವಿನ ವಚನಗಳು, ಐದಕ್ಕಿ ಮಾರಯ್ಯನ ಪರಿಚಯ, ಐದಕ್ಕಿ ಮಾರಯ್ಯನ ವಚನಗಳು. ಅಲ್ಲಮ ಪ್ರಭುವಿನ ಪರಿಚಯ. ಅಲ್ಲಮ ಪ್ರಭು 12ನೇ ಶತಮಾನದ ಪ್ರಸಿದ್ಧ ಚಿಂತಕ, ತತ್ವಜ್ಞಾನಿ, ಶಿವಶರಣ ಮತ್ತು ವಚನಕಾರರಾಗಿದ್ದರು. ಅಲ್ಲಮ ಪ್ರಭುವು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ ಜನಿಸಿದರು. ಇವರ ತಂದೆ ನಿರಹಂಕಾರ ಮತ್ತು ತಾಯಿ ಸುಜ್ಞಾನಿ. ಅಲ್ಲಮ ಪ್ರಭು ಕಲ್ಯಾಣದಲ್ಲಿ ಬಸವಣ್ಣ ಸ್ಥಾಪಿಸಿದ ಶೂನ್ಯಪೀಠದ ಅಧ್ಯಕ್ಷನಾಗಿ ಅನೇಕರಿಗೆ ಮಾರ್ಗದರ್ಶನ ನೀಡಿದವನು. ಅವನು ಒಬ್ಬ ಅನುಭಾವಿ. ಸತ್ಯಶೋಧನೆಯೇ ಅವನ ಜೀವನದ ಪರಮ ಗುರಿಯಾಗಿತ್ತು. ಇವರ ವಚನಗಳು ಬೆರಗು ಮತ್ತು ಬೆಡಗಿನಿಂದ ಕೂಡಿವೆ. ಗುಹೇಶ್ವರ ಎಂಬುದು ಅಲ್ಲಮ ಪ್ರಭುವಿನ ಅಂಕಿತನಾಮ. ಅಲ್ಲಮ ಪ್ರಭುವಿನ ವಚನ: ಕೃತಕ ಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪಾರ ಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಝಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆನು, ಕಾಯಕನಲ್ಲಿ ನಿರತನಾಡೆ. ಐದಕ್ಕಿ ಮಾರಯ್ಯನ ಪರಿಚಯ. ಈತನ ಕಾಲ ಸಾ.ಶ.ಸು. 1160. ಶಿವಶರಣ ಹಾಗೂ ವಚನಕಾರರಾಗಿದ್ದರು. ರಾಯಚೂರು ಜಿಲ್ಲೆಯ ಅಮರೇಶ್ವರದ ಐದಕ್ಕಿ ಲಕ್ಕಮ್ಮನ ಪತಿ. ಇವರು ಐದಕ್ಕಿ ಮಾರಯ್ಯ ಎಂದೇ ಪ್ರಸಿದ್ಧರಾಗಿದ್ದರು. ಈವರೆಗೆ ಈತನ ಸುಮಾರು 32 ವಚನಗಳು ದೊರೆತಿವೆ. ಎಂತಹ ಪರಿಸ್ಥಿತಿ ಎದುರಾದರೂ ಕಾಯಕವ ಬಿಡದೆ ಮಾಡಬೇಕು, ಕಾಯಕ ಮಾಡಿ ಬದುಕಬೇಕು, ಯಾಚನೆ ಮಾಡಬಾರದು ಹಾಗೂ ಕೂಡಿರಬಾರದು ಎಂದು ಹೇಳುವ ಮೂಲಕ ಕಾಯಕ ಬದುಕಿನ ಮಹತ್ವವನ್ನು ಸಾರಿದ್ದಾರೆ. ಬೀದಿಯಲ್ಲಿ ಬಿದ್ದ ಅಕ್ಕಿಯನ್ನು ಆಯ್ದು ತಂದು ದಾಸೋಹ ಮಾಡುವುದೇ ಇವರ ಕಾಯಕವಾಗಿತ್ತು. ಅಮರೇಶ್ವರ ಲಿಂಗ ಎಂಬುದು ಇವರ ಅಂಕಿತನಾಮವಾಗಿತ್ತು. ಐದಕ್ಕಿ ಮಾರಯ್ಯನ ವಚನ: ಗುರುದರ್ಶನವಾದಡೂ ಮರೆಯಬೇಕು, ಲಿಂಗ ಪೂಜೆಯಾದಡೂ ಮರೆಯಬೇಕು, ಜಂಗಮ ಮುಂದೆ ನಿಂದಿಡ್ಡಡೂ ಮರೆಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾಡರೂ ಕಾಯಕದೊಳಗು.